ಮಿತ್ರರೇ ನಮಸ್ಕಾರ. ಮಿತ್ರರೇ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಾಖಲೆಯ 16ನೇ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಕಳೆದ 2 ದಿನಗಳಿಂದ ಕರ್ನಾಟಕದ ಎಲ್ಲ ಮಾಧ್ಯಮಗಳಲ್ಲೂ ಒಂದು ಚರ್ಚೆ ಆಗ್ತಾ ಇತ್ತು. ಸಿದ್ದರಾಮಯ್ಯನವರು ಈ ಬಾರಿ ಯಾವ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ಕೊಡಬಹುದು, ಯಾವ ಹೊಸ ಯೋಜನೆಯನ್ನು ಘೋಷಣೆ ಮಾಡಬಹುದು, ಹೀಗೆಲ್ಲ ಚರ್ಚೆ ನಡೀತಾ ಇತ್ತು. ಮಿತ್ರರೇ, ನನಗೊಂದು ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು, ಯಾವುದೇ ಹೊಸ ಯೋಜನೆಗಳಿಗೆ ಸಿದ್ದರಾಮಯ್ಯನವರು ಹಣ ಕೊಡೋದಕ್ಕೆ ಅವರ ಬಳಿಯಲ್ಲಿ ಹಣ ಇಲ್ಲ. ಅವರ ಕೈ ಮೊಟಕಾಗಿದೆ, ರಾಜ್ಯದ ಖಜಾನೆ ಖಾಲಿಯಾಗಿದೆ. ಕಾರಣ ಏನು ಕೇಳಿದ್ರೆ, ರಾಜ್ಯ ಸರ್ಕಾರಕ್ಕೆ ಗ್ಯಾರಂಟಿಗಳ ಹೊರೆ ಇದೆಯಲ್ಲ, ಬಹಳ ಬೆಟ್ಟದಷ್ಟಿದೆ. ಅದನ್ನು ಅವ್ರು ಹೊತ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಹೀಗಾಗಿ ಸಿದ್ದರಾಮಯ್ಯನವರು ಬಹಳ ಉದಾರವಾಗಿ ಯಾವುದೋ ಕ್ಷೇತ್ರಕ್ಕೆ ಹೆಚ್ಚಿನ ದೇಣಿಗೆಯನ್ನು ಕೊಡ್ತಾರೆ ಅಂತ ನಿರೀಕ್ಷೆ ಮಾಡೋದೇ ಸುಮ್ಮನೆ ಅಂತ ನನಗೆ ಗೊತ್ತಿತ್ತು. ಆದರೆ ನನಗಿದ್ದಂತಹ ಕುತೂಹಲ ಏನು ಕೇಳಿದ್ರೆ, ಈ ಬಾರಿಯ ಬಜೆಟ್ನಲ್ಲಿ ರಾಜ್ಯದ ಮೇಲೆ ಎಷ್ಟು ಸಾಲ ಆಗಬಹುದು, ಸಿದ್ದರಾಮಯ್ಯನವರು ಹೊಸದಾಗಿ ಎಷ್ಟು ಸಾಲ ಮಾಡಬಹುದು. ಒಂದು ಕಡೆ ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸೋದರಲ್ಲಿ ದಾಖಲೆಯನ್ನು ಬರೆದಿದ್ದಾರೆ. ಇದುವರೆಗೆ ಕರ್ನಾಟಕದಲ್ಲಿ ಯಾರೂ ಕೂಡ 16 ಬಾರಿ ಬಜೆಟ್ ಅನ್ನು ಮಂಡಿಸಿಲ್ಲ. ಅಂತಹದೊಂದು ದಾಖಲೆಯನ್ನು ಸಿದ್ದರಾಮಯ್ಯನವರು ಬರೆದಿದ್ದಾರೆ. ಹಾಗೆ ಸಿದ್ದರಾಮಯ್ಯನವರು ಮಾಡದಷ್ಟು ಸಾಲವನ್ನೂ ಕೂಡ ಯಾರೂ ಮಾಡಿಲ್ಲ. ಕೇವಲ 2 ವರ್ಷದಲ್ಲಿ ಸಿದ್ದರಾಮಯ್ಯನವರು ಮಾಡಿದಂತಹ ಸಾಲ ಇದೆಯಲ್ಲ, ಇದು 2,21,000 ಕೋಟಿ. ಮಿತ್ರರೇ, ಇವತ್ತು ರಾಜ್ಯ ಸಾಲ ಮಾಡೋದರಲ್ಲೇ ದಾಖಲೆಯನ್ನು ಬರಿತಾ ಇದೆ. ಬೇರೆ ಬೇರೆ ರಾಜ್ಯಗಳನ್ನು ಸೈಡ್ ಹೊಡಿತಾ ಇದೆ. ನಾವು ಸುಭಿಕ್ಷವಾಗಿದ್ದಂತಹ ರಾಜ್ಯ, ನಮ್ಮನ್ನು ನೀವು ಉತ್ತರ ಪ್ರದೇಶ, ಬಿಹಾರ ಈ ರಾಜ್ಯಗಳಿಗೆ ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಲ್ಲೆಲ್ಲ ಪ್ರತಿ ವರ್ಷವೂ ಸಾಲ ಮಾಡಿಕೊಳ್ತಾರೆ. ಸಾಲ ಮಾಡದೆ ಅವರು ಬಜೆಟನ್ನು ಮಂಡಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಜನಸಂಖ್ಯೆ ಜಾಸ್ತಿ, ಸಂಪನ್ಮೂಲದ ಕೊರತೆ ಇದೆ. ಹೀಗಾಗಿ ಅವುಗಳನ್ನು ಬಿಮಾರು ರಾಜ್ಯಗಳು ಅಂತಲೇ ಕರೆಯಲಾಗುತ್ತೆ. ಆದರೆ ಕರ್ನಾಟಕದ ಸ್ಥಿತಿ ಹೇಳಿ, ಸಂಪದ್ಭರಿತವಾದಂತಹ ರಾಜ್ಯ. ನಾವು ಇವತ್ತೆಲ್ಲ ನಾಳೆ ಮಹಾರಾಷ್ಟ್ರವನ್ನು ಸೈಡ್ ಹೊಡಿತೀವಿ ಅಥವಾ ಮಹಾರಾಷ್ಟ್ರಕ್ಕೆ ಸರಿಸಮವಾಗಿ ಬೆಳೆದು ನಿಲ್ತೀವಿ ಅಂತ ಕನಸು ಕಾಣ್ತಿದ್ದಂತಹ ರಾಜ್ಯ. ಆದರೆ ದುರಂತ ಏನು ಗೊತ್ತಾ, ಪ್ರತಿ ವರ್ಷವೂ ಕೂಡ ರಾಜ್ಯದ ಸಾಲದ ಹೊರೆ ಇದೆಯಲ್ಲ, ಬೆಟ್ಟದ ಹಾಗೆ ಬೆಳೆದುಕೊಂಡು ಹೋಗ್ತಲೇ ಇದೆ. ಈ ಸಾಲಕ್ಕೆ ಸಿದ್ದರಾಮಯ್ಯನವರ ಕೊಡುಗೆ ಭರಪೂರವಾಗಿದೆ. ಈಗಾಗಲೇ ನಿಮಗೆ ಬಜೆಟ್ನ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿದಿರುತ್ತೆ. ನಾನು ಬಜೆಟನ್ನು ಡೀಟೇಲ್ ಆಗಿ ನಿಮಗೆ ಹೇಳೋದಕ್ಕೆ ಹೋಗೋದಿಲ್ಲ. ಕೇವಲ ರಾಜ್ಯ ಸರ್ಕಾರ ಮಾಡಿದಂತಹ ಸಾಲ ಜೊತೆಗೆ ಬಿಜೆಪಿಯವರು ಒಂದು ಟೀಕೆ ಮಾಡ್ತಾ ಇದ್ದಾರಲ್ಲ, ಇದು ಹಲಾಲ್ ಬಜೆಟ್, ಅಲ್ಪಸಂಖ್ಯಾತರಿಗೋಸ್ಕರವಾಗಿ ಮಂಡಿಸಿದಂತಹ ಬಜೆಟ್, ಓಲೈಕೆಯ ಬಜೆಟ್ ಅಂತ ಟೀಕೆ ಮಾಡ್ತಾ ಇದ್ದಾರಲ್ಲ. ಯಾಕೋಸ್ಕರವಾಗಿ ಅಂತಹ ಟೀಕೆಗಳು ಕೇಳಿ ಬರ್ತಾ ಇದೆ? ಸಿದ್ದರಾಮಯ್ಯನವರು ಮಾಡಬಾರ್ದದ್ದೇನಾದರೂ ಮಾಡಿಬಿಟ್ರಾ, ಅಥವಾ ಅಲ್ಪಸಂಖ್ಯಾತರ ಓಲೈಕೆಗೆ ಹೆಚ್ಚಿನ ಹಣವನ್ನೇನಾದರೂ ಕೊಟ್ಟುಬಿಟ್ರಾ? ಅದರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಜೊತೆಗೆ ಸಾಲದ ಬಗ್ಗೆಯೂ ಕೂಡ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇವತ್ತು ಸಿದ್ದರಾಮಯ್ಯನವರು ಒಟ್ಟು 4,09,549 ಕೋಟಿ ಮೊತ್ತದ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಅಂದರೆ 2025-26ರಲ್ಲಿ ರಾಜ್ಯ ಸರ್ಕಾರ ಇಷ್ಟು ದೊಡ್ಡ ಮೊತ್ತವನ್ನು ಖರ್ಚು ಮಾಡುತ್ತೆ. ಯಾವ್ಯಾವ ಇಲಾಖೆ ಖರ್ಚು ಮಾಡುತ್ತೆ ಅನ್ನೋದನ್ನು ಈ ಬಜೆಟ್ನಲ್ಲಿ ಅವ್ರು ಹೇಳಿದ್ದಾರೆ. ಅಂದರೆ ನಾವು ಗ್ಯಾರಂಟಿಗೆ ಎಷ್ಟು ಕೊಡ್ತೀವಿ, ಸಮಾಜ ಕಲ್ಯಾಣ ಇಲಾಖೆಗೆ ಎಷ್ಟು ಕೊಡ್ತೀವಿ, ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಗೆ ಎಷ್ಟು ಕೊಡ್ತೀವಿ, ಕ್ರೀಡೆಗೆ ಎಷ್ಟು ಕೊಡ್ತೀವಿ, ಶಿಕ್ಷಣಕ್ಕೆ ಏನು ಕೊಡ್ತೀವಿ, ಆರೋಗ್ಯಕ್ಕೆ ಏನು ಕೊಡ್ತೀವಿ, ಇದೆಲ್ಲದನ್ನು ಸಿದ್ದರಾಮಯ್ಯನವರು ಈ ಬಜೆಟ್ನಲ್ಲಿ ಓದಿ ಹೇಳಿದ್ದಾರೆ. ಹೌದಪ್ಪ, ಎಲ್ಲೆಲ್ಲಿ ಕೊಡ್ತೀವಿ ಅಂತ ಹೇಳಿದಾರಲ್ಲ, ಆ ಹಣ ಎಲ್ಲಿಂದ ಬರುತ್ತೆ ಅನ್ನೋದನ್ನು ಕೂಡ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇದೇ ಇರುವಂಥದ್ದು ಇಂಟ್ರೆಸ್ಟಿಂಗ್ ವಿಚಾರ. ಈಗ ಒಟ್ಟು 4,09,549 ಕೋಟಿ ಪೈಕಿ ರಾಜಸ್ವ ಸ್ವೀಕೃತಿ ಆಗ್ತಾ ಇರುವಂಥದ್ದು ಕೇವಲ 2,92,477 ಕೋಟಿ ರೂಪಾಯಿ ಮಾತ್ರ. ಅಂದರೆ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಅಥವಾ ಸರ್ಕಾರಕ್ಕೆ ಬರುವಂತಹ ಆದಾಯ ಇರುವಂಥದ್ದು ಕೇವಲ 2,92,477 ಕೋಟಿ. ಉಳಿದಿದ್ದೆಲ್ಲಿಂದ ಬರುತ್ತೆ ಕೇಳಿದ್ರೆ ಸಾಲದಿಂದ ಬರುತ್ತೆ. ಈ ಬಾರಿ ರಾಜ್ಯ ಸರ್ಕಾರ ಮಾಡ್ತಿರುವ ಸಾಲ ಎಷ್ಟು ಕೇಳಿದ್ರೆ 1,16,170 ಕೋಟಿ. ಎಷ್ಟು ಮಿತ್ರರೇ? 1,16,170 ಕೋಟಿ ಒಂದು ವರ್ಷಕ್ಕೆ ಕರ್ನಾಟಕ ಮಾಡ್ತಾ ಇರುವಂತಹ ಸಾಲ. ನಿಮಗಿನ್ನೂ ಅರ್ಥ ಆಗುವ ಹಾಗೆ ಹೇಳಬೇಕು ಅಂತಂದರೆ, ಈಗ ರಾಜ್ಯ ಸರ್ಕಾರಕ್ಕೆ 1 ರೂಪಾಯಿ ಆದಾಯ ಬರುತ್ತೆ ಅಂತ ತಿಳ್ಕೊಳ್ಳಿ. ಇದರಲ್ಲಿ 52 ಪೈಸೆ ಬರುವಂತಹದ್ದು ತೆರಿಗೆಯಿಂದ, ಅಂದರೆ ರಾಜ್ಯ ಸರ್ಕಾರದ ನೇರವಾಗಿ ಗಳಿಸುವಂತಹ ಆದಾಯ. ಹಾಗೆ ಸಾಲದಿಂದ ಬರುವಂತಹದ್ದು 27 ಪೈಸೆ, ಕೇಂದ್ರ ಕೊಡುವಂತಹದ್ದು 13 ಪೈಸೆ, ಕೇಂದ್ರದಿಂದ ಸಹಾಯ ಪಡೆದುಕೊಳ್ಳುವಂತಹದ್ದು 4 ಪೈಸೆ, ತೆರಿಗೆಯೇತರ ಆದಾಯ 4 ಪೈಸೆ. ಇದಿಷ್ಟು ರಾಜ್ಯ ಸರ್ಕಾರದ 1 ವರ್ಷದ ಆದಾಯ. ಇದನ್ನು ರಾಜ್ಯ ಸರ್ಕಾರ ಬೇರೆ ಬೇರೆ ಕಾರಣಕ್ಕಾಗಿ ವ್ಯಯ ಮಾಡುತ್ತೆ. ಅವ್ರು ಈಗಾಗಲೇ ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು ಅದರ ಬಗ್ಗೆ ಎಲ್ಲ ಡೀಟೇಲಾಗಿ ನಿಮಗೆ ಹೇಳೋದಕ್ಕೆ ಹೋಗೋದಿಲ್ಲ. ಮಿತ್ರರೇ, ಈ ಬಜೆಟ್ನ ಬಗ್ಗೆ ಯಾಕಷ್ಟು ನಿರುತ್ಸಾಹ ಅಂತ ಕೇಳಿದ್ರೆ, ಸಿದ್ದರಾಮಯ್ಯನವರು ಕಳೆದ ಬಾರಿಯೂ ಬಜೆಟನ್ನು ಮಂಡಿಸಿದ್ರಲ್ಲ, ಅದೇನು ಸಣ್ಣ ಬಜೆಟ್ ಆಗಿರಲಿಲ್ಲ. ಆ ಇಲಾಖೆಗೆ ಇಷ್ಟು ಕೊಡ್ತೀನಿ, ಇಲ್ಲಿ ಆಸ್ಪತ್ರೆ ಕಟ್ಟಿಸ್ತೀವಿ, ಮತ್ತೊಂದು ಮಾಡ್ತೀವಿ, ಮಗದೊಂದು ಮಾಡ್ತೀವಿ, ಏನು ಸ್ವಲ್ಪ ಘೋಷಣೆ ಮಾಡಿದ್ರಾ? ಅದರಲ್ಲಿ ಎಷ್ಟು % ಇಂಪ್ಲಿಮೆಂಟ್ ಆಗಿದೆ ಅನ್ನೋದನ್ನು ತಿಳ್ಕೊಂಡ್ರೆ ಈ ಬಜೆಟ್ಗೆ ನೀವು ಎಷ್ಟು ಪ್ರಾಶಸ್ತ್ಯವನ್ನು ಕೊಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಯಾಕೆ ಅಂತಂದರೆ 2024-25ರಲ್ಲಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿತ್ತಲ್ಲ ಬಜೆಟ್ಟು, ಅದರಲ್ಲಿ ಕೇವಲ 54% ಮಾತ್ರ ಇಂಪ್ಲಿಮೆಂಟ್ ಆಗಿದೆ. ಇನ್ನುಳಿದಿರುವಂಥದ್ದೆಷ್ಟು ಈ ಆರ್ಥಿಕ ವರ್ಷದಲ್ಲಿ? ಕೇವಲ 1 ತಿಂಗಳು ಮಾತ್ರ. 1 ತಿಂಗಳಲ್ಲಿ 46% ಇಂಪ್ಲಿಮೆಂಟ್ ಮಾಡಬೇಕು. ಆಗುತ್ತಾ ಅದು?
ಸಾಧ್ಯವೇ ಇಲ್ಲ. ಅಲ್ಲಿಗೆ ಕಳೆದ ಬಾರಿಯ ಬಜೆಟ್ನ ಘೋಷಣೆಗಳು ಕೇವಲ ಘೋಷಣೆಗಳಾಗಿ ಉಳಿದಿರ್ತವೆ. ಈ ಬಾರಿಯೂ ಅಷ್ಟೇ, ಇವರು 4,09,549 ಕೋಟಿಯ ಬಜೆಟನ್ನು ಮಂಡಿಸಿದ್ದಾರೆ. ಇದರಲ್ಲಿ ಇಂಪ್ಲಿಮೆಂಟ್ ಆಗುವಂತಹದ್ದು ಕೇವಲ 60% ಮಾತ್ರ. ಇನ್ನು ಈ ಬಾರಿಯ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಬಂಡವಾಳ ವೆಚ್ಚವನ್ನು 71,336 ಕೋಟಿ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಇದೊಂದು ಸ್ವಲ್ಪ ಖುಷಿ ಕೊಡುವಂತಹ ಸುದ್ದಿ. ಯಾಕೆಂದರೆ ಪ್ರತಿ ಬಾರಿಯೂ ಕೂಡ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ಜಾಸ್ತಿ ಮಾಡ್ತಾ ಬರಬೇಕು. ರಾಜ್ಯ ಅಭಿವೃದ್ಧಿ ಆಗ್ತಾ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಬೇಕಾದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟಿದೆ ಅಂತ ನೀವು ನೋಡಬೇಕು. ಅಂದರೆ ಅಭಿವೃದ್ಧಿಗಾಗಿ ಮಾಡುವಂತಹ ವೆಚ್ಚ. ಒಂದು ವೇಳೆ ಮಿತ್ರರೇ, ನೀವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೋಸ್ಕರವಾಗಿ ಸಾಲ ಮಾಡಿದ್ರೂ ಕೂಡ ಅದನ್ನು ಒಪ್ಕೊಳ್ಬಹುದು. ಯಾಕೆಂದರೆ ನೀವೆಲ್ಲೋ ರಸ್ತೆ ಮಾಡೋದಕ್ಕೋ ಅಥವಾ ಇನ್ನೇನೋ ನಿರ್ಮಾಣ ಮಾಡೋದಕ್ಕೋ ಸಾಲ ಮಾಡಿರ್ತೀರಿ. ಅದು ನಂತರ ನಾನಾ ರೂಪದಲ್ಲಿ ನಿಮಗೆ ರಿಟರ್ನ್ ಬರುತ್ತೆ. ಈ ಬಂಡವಾಳ ವೆಚ್ಚ ಅಂತಂದರೆ ಒಂದು ರೀತಿಯ ಇನ್ವೆಸ್ಟ್ಮೆಂಟ್. ಈಗ ನಿಮ್ಮ ದೈನಂದಿನ ಜೀವನಕ್ಕೆ ಹೋಲಿಕೆ ಮಾಡಿ ಹೇಳೋದಾದರೆ, ನೀವು ಹೈನುಗಾರಿಕೆ ಮಾಡಬೇಕಪ್ಪ, ಒಂದು 10 ಹಸುವನ್ನು ಸಾಕಬೇಕು ಅಂತ ಒಂದು 5 ಲಕ್ಷ ಸಾಲ ಮಾಡ್ತೀರಿ ಅಂತ ಅಂದುಕೊಳ್ಳಿ. ಅದು ನಿಮಗೆ ಭವಿಷ್ಯದಲ್ಲಿ ರಿಟರ್ನ್ ಕೊಡುತ್ತೆ. ಆ ಹಸುವಿನಿಂದ ನೀವು ಹಾಲು ಕರಿತೀರಿ, ಆ ಹಾಲನ್ನು ಮಾರಾಟ ಮಾಡ್ತೀರಿ, ಅದರಿಂದ ನಿಮಗೆ ಹಣ ಬರುತ್ತೆ, ಸಾಲ ತೀರಿಸ್ತೀರಿ, ನಿಮಗೆ ಲಾಭನೂ ಕೂಡ ಆಗುತ್ತೆ. ಇದನ್ನು ನಾವು ಬಂಡವಾಳ ವೆಚ್ಚ ಅಂತ ಕರಿಬಹುದು. ಆದರೆ ರಾಜ್ಯ ಸರ್ಕಾರದ ಪರಿಸ್ಥಿತಿ ಏನಿದೆ ಗೊತ್ತಾ? ಬಂಡವಾಳ ವೆಚ್ಚಕ್ಕೆ ಇವರು ಹಣ ಮೀಸಲಿಡುವಂತಹದ್ದು ಬಹಳ ಕಡಿಮೆ ಪ್ರಮಾಣದಲ್ಲಿದೆ. ಅದೇ ಕಮಿಟೆಡ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಈ ಕಮಿಟೆಡ್ ಎಕ್ಸ್ಪೆಂಡಿಚರ್ ಅನ್ನ ನಿಮ್ಮ ದೈನಂದಿನ ಬದುಕಿಗೆ ಹೋಲಿಕೆ ಮಾಡಿ ಉದಾಹರಣೆ ಕೊಡೋದಾದ್ರೆ, ಮಗಳ ಮದುವೆಗೆ ಸಾಲ ಮಾಡೋದು. ಈಗ ಮಗಳನ್ನು ಮದುವೆ ಮಾಡಿಕೊಡ್ಬೇಕು ಅಂತ ಒಂದು 5 ಲಕ್ಷ ಸಾಲ ಮಾಡಿಕೊಂಡ್ರೆ ಅದರಿಂದ ನಯಾ ಪೈಸೆ ರಿಟರ್ನ್ ಬರೋದಿಲ್ಲ. ನಾಳೆ ನೀವು ಬೇರೆ ಎಲ್ಲಾದರೂ ದುಡಿದು ಆ ಹಣವನ್ನು ಕಟ್ಟಬೇಕಾಗತ್ತೆ. ಆ ಪರಿಸ್ಥಿತಿ ಬರುತ್ತೆ. ರಾಜ್ಯ ಸರ್ಕಾರದ ಪರಿಸ್ಥಿತಿಯೂ ಕೂಡ ಹೀಗೆ ಆಗ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಕಮಿಟೆಡ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಯಾಕೆ ಕಮಿಟೆಡ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ ಕೇಳಿದ್ರೆ, ಈ ಬಾರಿಯೂ ಕೂಡ 5 ಗ್ಯಾರಂಟಿಯನ್ನು ಇವರು ಮುಂದುವರಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಏನು ಘೋಷಣೆ ಮಾಡಿದ್ರಲ್ಲ 5 ಗ್ಯಾರಂಟಿಗಳು, ಗೃಹಲಕ್ಷ್ಮಿ ಇರಬಹುದು, ಗೃಹ ಜ್ಯೋತಿ ಇರಬಹುದು, ಶಕ್ತಿ ಇರಬಹುದು, ಯುವ ನಿಧಿ, ಅನ್ನಭಾಗ್ಯ, ಈ 5 ಗ್ಯಾರಂಟಿಗಳನ್ನು ಯಥಾಸ್ಥಿತಿಯಲ್ಲೇ ಮುಂದುವರಿಸ್ತೀವಿ ಅಂತ ಇವರು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಅದರಲ್ಲೇನು ಬದಲಾವಣೆ ಮಾಡೋದಿಲ್ಲಪ್ಪ, ಈ ಹಿಂದೆ ಹೇಗಿತ್ತೋ ಹಾಗೆ ಮುಂದುವರಿಸ್ತೀವಿ ಅಂತ ತೀರ್ಮಾನ ಕೈಗೊಂಡಿದ್ದಾರೆ. ಇದಕ್ಕೋಸ್ಕರವಾಗಿ ಒಟ್ಟು 51,300 ಕೋಟಿಯನ್ನು ಮೀಸಲಿಟ್ಟಿದ್ದಾರೆ. ಗೃಹ ಜ್ಯೋತಿ ಯೋಜನೆಗೆ 10,100 ಕೋಟಿ ರೂಪಾಯಿ, ಗೃಹಲಕ್ಷ್ಮಿ ಯೋಜನೆಗೆ 28,608 ಕೋಟಿ ರೂಪಾಯಿ, ಹಾಗೂ ಶಕ್ತಿ ಯೋಜನೆ, ಮಹಿಳೆಯರಿಗೆ ಫ್ರೀ ಬಸ್ ಯೋಜನೆ ಇದೆಯಲ್ಲ, ಅದಕ್ಕೋಸ್ಕರವಾಗಿ ವಾರ್ಷಿಕವಾಗಿ 5,300 ಕೋಟಿಯನ್ನು ಮೀಸಲಿಟ್ಟಿದ್ದಾರೆ. ಒಟ್ಟು ಮೊತ್ತ 51,300 ಕೋಟಿ ರೂಪಾಯಿ 5 ಗ್ಯಾರಂಟಿಗೋಸ್ಕರವಾಗಿ. ಇದರಿಂದ ಸರ್ಕಾರಕ್ಕೆ ನಯಾ ಪೈಸೆ ರಿಟರ್ನ್ ಬರೋದಿಲ್ಲ. ಈ ಗ್ಯಾರಂಟಿಗಳ ಭಾರದಿಂದಾಗಿಯೇ ರಾಜ್ಯ ಸರ್ಕಾರ ಈ ಬಾರಿ 1,16,170 ಕೋಟಿಯಷ್ಟು ಸಾಲ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಸಿದ್ದರಾಮಯ್ಯನವರು ಈ ಬಜೆಟ್ನಲ್ಲಿ ಘೋಷಣೆ ಕೂಡ ಮಾಡಿದ್ದಾರೆ. ಅಲ್ಲಿಗೆ ಮಿತ್ರರೇ, ಕಳೆದ ಬಾರಿ ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸಿದ್ರಲ್ಲ, 2024-25ನೇ ಸಾಲಿನ ಬಜೆಟ್. ಆ ಬಜೆಟ್ನಲ್ಲಿ 1,05,000 ಕೋಟಿ ಸಾಲ ಮಾಡ್ತೀವಿ ಅಂತ ಅವರು ಘೋಷಣೆ ಮಾಡಿದ್ರು. ಈ ಬಾರಿ 1,16,000 ಕೋಟಿ ಸಾಲ ಮಾಡ್ತೀವಿ ಅಂತ. ಕಳೆದ ಬಾರಿಗಿಂತಲೂ ಕೂಡ 11,000 ಕೋಟಿ ಸಾಲದ ಮೊತ್ತ ಜಾಸ್ತಿಯಾಗಿದೆ. ಅಲ್ಲಿಗೆ ಮಿತ್ರರೇ, ಈ ಆರ್ಥಿಕ ವರ್ಷ ಅಂತ್ಯ ಆಗುವ ವೇಳೆಗೆ, ಅಂದರೆ 2026ರ ಮಾರ್ಚ್ ಅಂತ್ಯದ ವೇಳೆಗೆ ರಾಜ್ಯದ ಒಟ್ಟು ಸಾಲದ ಮೊತ್ತ 7,64,655 ಕೋಟಿಯನ್ನು ತಲುಪುತ್ತೆ. ಎಷ್ಟು ಮಿತ್ರರೇ? 7,64,655 ಕೋಟಿ ಕರ್ನಾಟಕ ರಾಜ್ಯದ ಸಾಲ. ಏನಿದು ದೊಡ್ಡ ಅಮೌಂಟಾ? ಬೇರೆ ಯಾವ ರಾಜ್ಯವೂ ಸಾಲ ಮಾಡಿಲ್ವಾ ಕೇಳಿದ್ರೆ, ಮಿತ್ರರೇ, ಬೇರೆ ರಾಜ್ಯಗಳು ಸಾಲ ಮಾಡಿಕೊಂಡಿದ್ದಾವೆ. ಅವರವರ ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಸಾಲ ಮಾಡ್ತಾ ಇದ್ದಾರೆ. ಆದರೆ ಕರ್ನಾಟಕದ ಸಾಲದ ವೇಗ ಇದೆಯಲ್ಲ, ಇದನ್ನು ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಇತ್ತೀಚೆಗೆ ನಾನು ನಿಮಗೊಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ. ಹಿಮಾಚಲ ಪ್ರದೇಶದ ಸರ್ಕಾರದ ಸ್ಥಿತಿ ಏನಾಗಿದೆ, ಅಲ್ಲಿ ಸರ್ಕಾರವನ್ನು ನಡೆಸೋದಕ್ಕೆ ದೇವರ ಹುಂಡಿಗೂ ಕೂಡ ಅಲ್ಲಿನ ಸರ್ಕಾರ ಕೈ ಹಾಕ್ತಾ ಇದೆ ಅಂತ ನಿಮಗೆ ತಿಳಿಸಿದ್ದೆ. ಯಾಕೆ ಕೇಳಿದರೆ, ಈ ಗ್ಯಾರಂಟಿಗಳ ಹೊರೆ, ಅನಗತ್ಯವಾಗಿ ಮಾಡ್ತಾ ಇರುವಂತಹ ಖರ್ಚು, ಈ ಕಾರಣದಿಂದಾಗಿ ಒಂದೊಂದೇ ರಾಜ್ಯಗಳು ದಿವಾಳಿ ಆಗ್ತಾ ಇದ್ದಾವೆ. ಕರ್ನಾಟಕದ ಪರಿಸ್ಥಿತಿ ಹಾಗಿರಲಿಲ್ಲ. ಕರ್ನಾಟಕಕ್ಕೆ ಭರಪೂರವಾದಂತಹ ಇನ್ಕಮ್ ಸೋರ್ಸ್ ಇದೆ. ಅದನ್ನು ನಾವು ಪ್ರಾಪರಾಗಿ ಬಳಸ್ಕೊಳ್ಬೇಕಷ್ಟೇ. ಎಲ್ಲಿಗೆ ಇನ್ವೆಸ್ಟ್ ಮಾಡಬೇಕು, ಯಾವುದಕ್ಕೆ ಎಷ್ಟು ಕೊಡಬೇಕು, ಇದನ್ನು ರಾಜ್ಯ ಸರ್ಕಾರ ಒಂದು ಪ್ರಾಪರ್ ಪ್ಲಾನಿಂಗ್ ಪ್ರಕಾರವಾಗಿ ಮಾಡಬೇಕು. ಅದೇ ಯಾರನ್ನು ಓಲೈಸೋದಕ್ಕೋಸ್ಕರವಾಗೋ ಅಥವಾ ಯಾವುದೋ ಸಮುದಾಯದ ಓಲೈಕೆಗೋ ಅಥವಾ ಓಟ್ ಬರುತ್ತೆ ಎನ್ನುವ ಕಾರಣಕ್ಕಾಗಿ ಮನ್ಮಾನಿಯಾಗಿ ಎಲ್ಲರಿಗೂ ಹಣ ಹಂಚುವಂಥದ್ದು ಈ ಯೋಜನೆಗಳಿಗೆ ಕೊಡ್ತಾ ಇರುವ ಕಾರಣದಿಂದಾಗಿ ಕರ್ನಾಟಕದ ಸಾಲ ಮಿತಿಮೀರಿ ಬೆಳೀತಾ ಇದೆ. ಇವತ್ತು ಮಿತ್ರರೇ, ಅತಿ ಹೆಚ್ಚು ಸಾಲ ಮಾಡಿರುವಂತಹ ರಾಜ್ಯ ತಮಿಳುನಾಡು. ತಮಿಳುನಾಡು ಈವರೆಗೆ ಒಟ್ಟು 8,30,000 ಕೋಟಿಯಷ್ಟು ಸಾಲ ಮಾಡಿದೆ. ಎರಡನೇ ಸ್ಥಾನದಲ್ಲಿ UP ಇತ್ತು. UP 7,70,000 ಕೋಟಿಯಷ್ಟು ಸಾಲ ಮಾಡಿದೆ. ಮಹಾರಾಷ್ಟ್ರ ಮೂರನೇ ಸ್ಥಾನದಲ್ಲಿದೆ. ಅವರು ಮಾಡಿರುವಂತಹ ಸಾಲ 7,20,000 ಕೋಟಿ. ಹಾಗೆ ವೆಸ್ಟ್ ಬೆಂಗಾಲ್ 4ನೇ ಸ್ಥಾನದಲ್ಲಿದೆ. ಅವರು 6,60,000 ಕೋಟಿಯಷ್ಟು ಸಾಲ ಮಾಡಿದರು. ಕರ್ನಾಟಕ 2024-25ರ ವೇಳೆಗೆ ಒಟ್ಟು 6,50,000 ಕೋಟಿಯಷ್ಟು ಸಾಲವನ್ನು ಹೊಂದಿತ್ತು. ಈಗ ಇದಕ್ಕೆ 1,16,000 ಕೋಟಿಯನ್ನು ಸೇರಿಸಿದ್ರೆ ಕರ್ನಾಟಕದ ಒಟ್ಟು ಸಾಲದ ಮೊತ್ತ 7,60,000 ಕೋಟಿಯನ್ನು ದಾಟುತ್ತೆ. ಅಂದರೆ ನಾವು 2 ಅಥವಾ 3ನೇ ಸ್ಥಾನಕ್ಕೆ ಬಂದು ನಿಲ್ತೀವಿ. ಈಗ 5ನೇ ಸ್ಥಾನದಲ್ಲಿದ್ವಿ. ಈ ಬಜೆಟ್ ಆದ ಬಳಿಕ ನಾವು 2 ಅಥವಾ 3ನೇ ಸ್ಥಾನಕ್ಕೆ ಬಂದು ಬಿಡ್ತೀವಿ.
ಯೋಚನೆ ಮಾಡಿ ಮಿತ್ರರೇ, ಮಹಾರಾಷ್ಟ್ರ 7,20,000 ಕೋಟಿ ಸಾಲ ಹೊಂದಿದ್ರೂ ಕೂಡ ಅವರ GDP ಎಷ್ಟಿದೆ ಗೊತ್ತಾ? 40,44,000 ಕೋಟಿ ಮಹಾರಾಷ್ಟ್ರದ GDP. ಆದರೂ ಕೂಡ ಅವರ ಸಾಲ ಇರುವಂಥದ್ದು 7,20,000 ಕೋಟಿ. ತಮಿಳುನಾಡು 27 ಲಕ್ಷ ಕೋಟಿಯಷ್ಟು GDPಯನ್ನು ಹೊಂದಿದೆ, ಅವ್ರ ಸಾಲ 8,30,000 ಕೋಟಿ ಇದೆ. ಕರ್ನಾಟಕದ GDP 25 ಲಕ್ಷ ಕೋಟಿ ಇದೆ. GDPಯಲ್ಲೇನೂ ನಾವು ಕಡಿಮೆ ಇಲ್ಲ, ಆದರೆ ಸಾಲವೂ ಕೂಡ GDPಗಿಂತ ಹೆಚ್ಚು ವೇಗದಲ್ಲಿ ಸಾಗ್ತಾ ಇರುವಂಥದ್ದು ಕರ್ನಾಟಕದ ಪಾಲಿಗಂತೂ ಒಳ್ಳೆಯದಲ್ಲ. ನಮಗಿರುವಂಥ ಇನ್ಕಮ್ ಸೋರ್ಸ್ಗೆ ಕರ್ನಾಟಕ ಬಹಳ ಚೆನ್ನಾಗಿರಬೇಕಾಗಿತ್ತು. ಯಾವ ಮಟ್ಟಿಗೆ ಅಂತಂದರೆ, ಯುರೋಪ್ನ ನಗರಗಳಿಗೆ ನಮ್ಮ ಬೆಂಗಳೂರು ಸರಿಸಮವಾಗಿರಬೇಕಾಗಿತ್ತು. ಯುರೋಪ್ನ ರಸ್ತೆಗಳು ಹೇಗಿರ್ತಾವೋ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲಿ ರಸ್ತೆಗಳಿರಬೇಕಾಗಿತ್ತು. ಅದರ ಪರಿಸ್ಥಿತಿ ಏನಾಗಿದೆ? ಒಂದಾದರೂ ಹೊಂಡ ಗುಂಡಿ ಇಲ್ಲದ ರಸ್ತೆಗಳನ್ನು ನೀವು ನೋಡೋದಕ್ಕೆ ಸಿಗ್ತಾ ಇದೆಯಾ? ಯಾವ ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ ನಾವು? ಇಷ್ಟೆಲ್ಲ ಇನ್ಕಮ್ ಇದ್ದೂ ಕೂಡ ಅದನ್ನು ನಾವು ಸರಿಯಾಗಿ ಹಂಚಿಕೆ ಮಾಡ್ತಾ ಇಲ್ಲ. ನಿಜವಾಗ್ಲೂ ಬಡವರ ಉದ್ಧಾರ ಮಾಡೋದಕ್ಕೆ ಯಾರ ವಿರೋಧವೂ ಕೂಡ ಇಲ್ಲ. ಆದರೆ ಕಾಕಾ ಪಾಟೀಲ ನಿನಗೂ ಫ್ರೀ, ನಾನಾ ಸಾಹೇಬ ನಿನಗೂ ಫ್ರೀ, ನನಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ, ಈ ರೀತಿಯ ಘೋಷಣೆಗಳಿದೆಯಲ್ಲ, ರಾಜ್ಯವನ್ನು ಅಧಪತನಕ್ಕೆ ತಳ್ತಾ ಇದೆ. ಇವತ್ತು ಎಷ್ಟೋ ಹಣವಂತರು ನನ್ನ ಸ್ನೇಹಿತರುಗಳೇ ಇದ್ದಾರೆ, ಅವರಿಗೆ ಲಕ್ಷಾಂತರ ರೂಪಾಯಿ ಸಂಬಳಗಳು ಬರುತ್ತೆ, ಆದರೂ ಕೂಡ ಅವರು ಗೃಹಜ್ಯೋತಿ ಯೋಜನೆಯ ಲಾಭವನ್ನು ಪಡೆದುಕೊಳ್ತಾರೆ. ಅವರಿಗೆ 0 ಕರೆಂಟ್ ಬಿಲ್ ಬರುತ್ತೆ. ಕೆಲವರು ಲಕ್ಷಾಂತರ ಸಂಬಳ ಪಡೆಯುವಂಥವರು ಸರ್ಕಾರಿ ಬಸ್ಸಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತಾರೆ. ಈ ರೀತಿಯಾದಂತಹ ದುರಾಡಳಿತ ಇದೆಯಲ್ಲ, ಕರ್ನಾಟಕವನ್ನು ಸಾಲದ ದವಡೆಗೆ ತಳ್ತಾ ಇದೆ. ಸಿದ್ದರಾಮಯ್ಯನವರು 16 ಬಜೆಟ್ ಮಂಡಿಸಿದ್ರೂ ಕೂಡ ಸಾಲ ಇಲ್ಲದೆ ಬಜೆಟ್ ಮಂಡಿಸೋದಕ್ಕೆ ಸಾಧ್ಯ ಇಲ್ಲದಂತಹ ಪರಿಸ್ಥಿತಿಗೆ ಕರ್ನಾಟಕ ಬಂದು ತಲುಪಿದೆ. ಇನ್ನು ಸಿದ್ದರಾಮಯ್ಯನವರು ಈ ಬಜೆಟ್ ಮಂಡಿಸ್ತಿದ್ದಂತೆ BJPಯವರು ಇದನ್ನು ಹಲಾಲ್ ಬಜೆಟ್ ಅಂತ ಟೀಕಿಸ್ತಾ ಇದ್ದಾರೆ. ಅವರು ಹಾಗೆ ಟೀಕೆ ಮಾಡೋದಕ್ಕೆ ಮುಖ್ಯ ಕಾರಣ ಏನು ಕೇಳಿದ್ರೆ, ಈ ಬಾರಿ ಸಿದ್ದರಾಮಯ್ಯನವರು ಮುಸ್ಲಿಂ ಸಮುದಾಯಕ್ಕೆ ದೊಡ್ಡ ಬಂಪರ್ ಕೊಡುಗೆಯನ್ನೇ ಕೊಟ್ಟಿದ್ದಾರೆ. ಒಟ್ಟು 4,700 ಕೋಟಿ ಮೊತ್ತದ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯನವರು ಹೇಳಿದ್ರಲ್ಲ, ನಾನು 10,000 ಕೋಟಿಯನ್ನು ಮುಸ್ಲಿಂ ಸಮುದಾಯಕ್ಕೆ ಕೊಡ್ತೀನಿ ಅಂತ. ಅದೇ ಪ್ರಕಾರವಾಗಿ ಈ ಬಾರಿಯ ಬಜೆಟ್ನಲ್ಲೇ 4,700 ಕೋಟಿಯನ್ನು ಕೊಟ್ಟಿದ್ದಾರೆ. ವಕ್ಫ್ ಆಸ್ತಿಯನ್ನು ಸಂರಕ್ಷಣೆ ಮಾಡಿಕೊಳ್ಬೇಕು ಅಂತಲೇ 150 ಕೋಟಿಯನ್ನು ಮೀಸಲಿಟ್ಟಿದ್ದಾರೆ. ಇಮಾಮ್ಗಳ ಸಂಬಳವನ್ನು 6,000 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಅಲ್ಪಸಂಖ್ಯಾತರ ಸರಳ ವಿವಾಹಕ್ಕೆ 50,000 ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಅಲ್ಪಸಂಖ್ಯಾತರ ಕಾಲೋನಿಯ ಅಭಿವೃದ್ಧಿಗೋಸ್ಕರವಾಗಿ 1,000 ಕೋಟಿಯನ್ನು ಮೀಸಲಿಟ್ಟಿದ್ದಾರೆ. ಅಂದರೆ ಮುಸ್ಲಿಮರೇ ಜಾಸ್ತಿ ಇರುವಂತಹ ಕಾಲೋನಿಗಳೇನಿರ್ತವೆ ಅವುಗಳ ಅಭಿವೃದ್ಧಿಗೋಸ್ಕರವಾಗಿ 1,000 ಕೋಟಿಯನ್ನು ಈ ಬಜೆಟ್ನಲ್ಲಿ ಮೀಸಲಿಡಲಾಗಿದೆ. ಹಾಗೆ KIDB ಸೈಟ್ನಲ್ಲೂ ಕೂಡ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಪಸಂಖ್ಯಾತ ಗುತ್ತಿಗೆದಾರರಿಗೂ ಕೂಡ ನಾವು ಮೀಸಲಾತಿಯನ್ನು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಮಿತ್ರರೇ, ಒಟ್ಟಾರೆಯಾಗಿ ಅಲ್ಪಸಂಖ್ಯಾತರನ್ನು ಓಲೈಸೋದಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರು ಭರಪೂರ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಹೀಗಾಗಿ BJPಯವರು ಇದನ್ನು ಹಲಾಲ್ ಬಜೆಟ್ ಅಂತ ಟೀಕಿಸ್ತಾ ಇದ್ದಾರೆ. ಯಾವಾಗ BJPಯವರು ಹೀಗೆ ಟೀಕೆ ಮಾಡೋದಕ್ಕೆ ಶುರು ಮಾಡಿದ್ರು, ಜಮೀರ್ ಒಂದು ಇಂಟ್ರೆಸ್ಟಿಂಗ್ ವಾದವನ್ನು ಮುಂದಿಟ್ಟರು. ಅವರೇನು ಹೇಳಿದ್ರು ಗೊತ್ತಾ? ರಾಜ್ಯದಲ್ಲಿ ಒಟ್ಟು 14% ಮುಸ್ಲಿಮರಿದ್ದಾರೆ. ಸಿದ್ದರಾಮಯ್ಯನವರು 4,09,000 ಕೋಟಿಯ ಬಜೆಟನ್ನು ಮಂಡಿಸಿದ್ದಾರೆ. ಸರಿಯಾಗಿ ಹಂಚಿಕೆ ಮಾಡಬೇಕು ಅಂತಂದರೆ 60,000 ಕೋಟಿಯಷ್ಟು ಮುಸ್ಲಿಮರಿಗೆ ಬಜೆಟ್ ಕೊಡಬೇಕು ಅಂತ ಜಮೀರ್ ಒಂದು ವಾದವನ್ನು ಮುಂದಿಟ್ಟರು. ಅಂದರೆ 14% ಮುಸ್ಲಿಮರಿಗೆ ಸರಿಯಾಗಿ ಹಂಚಿಕೆ ಮಾಡಿದ್ರೆ 60,000 ಕೋಟಿಯಷ್ಟು ಬರುತ್ತೆ ಅಂತ. ಮಿತ್ರರೇ, ಇದೊಂದು ಲಾಜಿಕ್ ಇಲ್ಲದಂತಹ ವಾದ. ಯಾಕೆ ಗೊತ್ತಾ? ಈಗ ಸಿದ್ದರಾಮಯ್ಯನವರು 4,09,000 ಕೋಟಿಯ ಬಜೆಟ್ ಮಂಡಿಸಿದಾರಲ್ಲ, ಅದರಲ್ಲಿ 4,700 ಕೋಟಿಯನ್ನು ಕೇವಲ ಮುಸ್ಲಿಮರಿಗೆ ಅಂತ ಡೆಡಿಕೇಟ್ ಮಾಡಿ ಕೊಟ್ಟಂತಹ ಯೋಜನೆಗಳು. ಇನ್ನುಳಿದಂತೆ ಶಿಕ್ಷಣಕ್ಕೆ ಅಂತ 10,000 ಕೋಟಿ ಕೊಟ್ಟಿದ್ದಾರೆ ಅಂತ ಅಂದುಕೊಳ್ಳಿ. ಅಲ್ಲಿ ಏನು ಮುಸ್ಲಿಂ ವಿದ್ಯಾರ್ಥಿಗಳು ಓದೋದಿಲ್ವಾ? ಅದರ ಲಾಭವನ್ನು ಮುಸ್ಲಿಮರು ಪಡೆದುಕೊಳ್ಳೋದಿಲ್ವಾ? ಅಥವಾ ಹೆಲ್ತ್ ಸೆಕ್ಟರಿಗೆ ಒಂದು 15,000 ಕೋಟಿ ಕೊಟ್ಟಿದ್ದಾರೆ ಅಂತ ಅಂದುಕೊಳ್ಳಿ. ಏನು ಸರ್ಕಾರಿ ಆಸ್ಪತ್ರೆಗಳಿಗೆ ಮುಸ್ಲಿಮರು ಹೋಗೋದಿಲ್ವಾ? ಅದರ ಲಾಭ ಮುಸ್ಲಿಮರಿಗೆ ಆಗೋದಿಲ್ವಾ? ಆದರೂ ಕೂಡ ಜಮೀರ್ ಅಹ್ಮದ್ ಎಲ್ಲರ ತಲೆಯಲ್ಲಿ ಹುಳ ಬಿಡುವ ಹಾಗೆ ನಾವು 14% ಇದ್ದೀವಿ, ಕೊಟ್ಟರೆ 60,000 ಕೋಟಿ ಕೊಡಬೇಕು ಅಂತ ಹೇಳಿದ್ರು. ಹಾಗೆ ವಾದ ಮಾಡ್ತಾ ಬಂದರೆ ಒಕ್ಕಲಿಗರು ಹೇಳ್ತಾರೆ ನಾವು 10% ಇದ್ದೀವಿ, ನಮಗೆ 50,000 ಕೋಟಿ ಕೊಡಿ ಅಂತ. ಲಿಂಗಾಯತರು ಹೇಳ್ತಾರೆ ನಾವು ಕೂಡ 10-15% ಇದ್ದೀವಿ, ನಮಗೂ ಒಂದು 60,000-70,000 ಕೋಟಿಯ ಬಜೆಟನ್ನು ಕೊಡಿ ಅಂತ. ಇನ್ನೊಂದು ಕಡೆಯಲ್ಲಿ ಮುಂದುವರೆದ ಸಮುದಾಯ ಅಂತ ಕರೆಯಲ್ಪಡುವಂತಹ ಬ್ರಾಹ್ಮಣ ಸಮುದಾಯದವರು ಹೇಳ್ತಾರೆ ನಾವು ಕೂಡ 3% ಇದ್ದೀವಿ, ನಮಗೂ ಒಂದು 10,000 ಕೋಟಿ ಕೊಡಿ. ಕುರುಬರು ಹೇಳ್ತಾರೆ, ವಾಲ್ಮೀಕಿ ಸಮುದಾಯದವರು ಹೀಗೆ ಡಿಮ್ಯಾಂಡ್ ಮಾಡ್ತಾ ಬರ್ತಾರೆ. ಈ ಬಜೆಟ್ನಲ್ಲೆಲ್ಲ ಕೇವಲ ಜಾತಿ ಸಮುದಾಯವನ್ನು ನೋಡಿ ಯೋಜನೆಗಳನ್ನು ಘೋಷಣೆ ಮಾಡ್ತಾ ಬಂದರೆ ರಾಜ್ಯ ನಡೆಸೋದಕ್ಕೆ ಸಾಧ್ಯ ಆಗುತ್ತಾ? ಸರ್ವಾಂಗೀಣ ಅಭಿವೃದ್ಧಿ ಸಾಧ್ಯ ಆಗುತ್ತಾ? ಆದರೂ ಕೂಡ ಅದು ಯಾಕೆ ಈ ಸರ್ಕಾರಗಳು ಹೀಗೆ ಓಲೈಕೆ ರಾಜಕಾರಣವನ್ನು ಮಾಡ್ತಾವೋ ಆ ದೇವರಿಗೆ ಗೊತ್ತು. ಒಟ್ಟಿನಲ್ಲಿ ಈ ರಾಜಕಾರಣಿಗಳ ದೂರದೃಷ್ಟಿಯ ಕೊರತೆಯ ಕಾರಣದಿಂದಾಗಿ ಕರ್ನಾಟಕದ ಭವಿಷ್ಯಕ್ಕೆ ಕತ್ತಲು ಆವರಿಸುವಂತಹ ಆತಂಕ ಎದುರಾಗ್ತಾ ಇದೆ. ಮಿತ್ರರೇ, ಈ ಬಗ್ಗೆ ನೀವೇನು ಹೇಳ್ತೀರಿ? ಈ ಬಾರಿ ಸಿದ್ದರಾಮಯ್ಯನವರು ಮಾಡಿದಂತಹ ಸಾಲ, ಅಲ್ಪಸಂಖ್ಯಾತರಿಗೆ ಕೊಟ್ಟಂತಹ ಅನುದಾನ, ಇದೆಲ್ಲದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.